ಹಾಯ್, ನಾನು NJ ಲಲಿತಾ. ನಿಮಗೆ ಬ್ಲೌಸು ಯಾವ ಥರ ಬಲ್ಕ್ ನೆಕ್ ಬ್ಲೌಸು ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡಿ, ಬ್ಲೌಸ್ ಕಟ್ ಮಾಡಬೇಕಾದ್ರೆ ನೋಡಿ, ಉಕ್ಸು ಮುಂದ್ಗಡೆ ಉಕ್ಸ್ ಹಾಕ್ಕೊಂಬಿಡ್ಬೇಕು ಫುಲ್ಲು. ಶೋಲ್ಡ್ರು 11 ಇಂಚು, 11 ಇಂಚರಲ್ಲಿ ಅರ್ಧ ಇಟ್ಕೋಬೇಕು. 11 ಅಂದರೆ 5.5 ಬರುತ್ತೆ. 5.5 ಇಟ್ಕೊಂಡು ಇನ್ನೊಂದು 1/4 ಇಂಚ್ ಜಾಸ್ತಿ. ನೆಕ್ಕು 6 ಇಂಚಿದೆ, 6 ಇಂಚ್ ಬೇಡ ನಮಗೆ, 3 ಇಂಚು ಬರುತ್ತೆ. ಅರ್ಧ ಅಂದರೆ 2.75 ಇಟ್ಕೋಬೇಕು. ಮತ್ತು ನೆಕ್ ಡೀಪ್ ಬಂದು 6 ಇಂಚ್ ಇಟ್ಕೋಬೇಕು. 6 ಕಂಕಳು ಬಂದು 5.5 ಇಟ್ಕೋಬೇಕು. ನೆಕ್ ಇವಾಗ ನೋಡಿ, ನೆಕ್ಕದು 6 ಇಲ್ಲಾಂದ್ರೆ 6.5 ಅಷ್ಟೇ, ಜಾಸ್ತಿ ಮಾಡ್ಕೋಬಾರ್ದು ನೋಡಿ, ಇಟ್ಕೋಬೇಕು. ಮತ್ತು ಬೆಲ್ಟ್ಗೆ 12 ಇಂಚಿದೆ, ನಾವು 13 ಇಂಚ್ ಇಟ್ಕೋಬೇಕು. ಮೇಲೆ ಅರ್ಧ ಇಂಚ್ ಹೋಗುತ್ತೆ, ಕೆಳಗಡೆ ಅರ್ಧ ಇಂಚ್ ಹೋಗುತ್ತೆ ನಾವು ಹೊಲಿಯೋಷ್ಟರಲ್ಲಿ. ನಾವು ಮತ್ತು ಬ್ಯಾಕು ನಾವು ಲೆಂತ್ ತಗೋಬೇಕು. ಲೆಂತ್ ತಗೊಂಡು ನಮಗೆ ಒಟ್ಟು 16 ಇಂಚ್ ತಗೊಂಡಿದ್ದೀವಿ. ನಮಗೆ 16 ಇಂಚ್ ತಗೊಂಡಿದ್ದೀವಿ, ಯಾಕಂದರೆ ಹೊಲಿಯೋವಾಗ ಫಸ್ಟು ಒಂದು ಹಾಫ್ ಇಂಚ್ ಒಟ್ಟೋಗುತ್ತೆ. ಅದಕ್ಕೆ ನೀವು ಫಸ್ಟು ಸಲ ಹೊಲಿಯೋರು 16 ಇಂಚ್ ಇಟ್ಕೋಬೇಕು ನೋಡಿ, ಈ ಥರ ಇದು. ಮತ್ತು ನಾವು ನೆಕ್ ಡೀಪ್ ತಗೋಬೇಕು. ಮೆಜರ್ಮೆಂಟು ಇವಾಗ ಲೆಂತು 16 ಇಂಚು, 16ರಲ್ಲಿ 32 ಇಂಚು ನಾವು ತಗೋಬೇಕು. 32 ಇಂಚ್ ತಗೋಬೇಕು. ಮತ್ತು ಫೋಲ್ಡಿಂಗ್ ಮಾಡ್ಕೋಬೇಕು. ಅದನ್ನು ಅಂಚು ಯಾವಾಗಲೂ ಸೈಡ್ಗೆ ಹಾಕಬೇಕು. ಆ ಥರ ಸೈಡ್ಗೆ ಇರಬೇಕು. ನಾವು ಕಂಕಳು ಹತ್ರ ಬರುತ್ತಲ್ಲೋ ಆ ಥರ ಆ ಕಡೆ ಬರಬೇಕು. ಮತ್ತು ಅದು ಫೋಲ್ಡ್ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಆ ಲೈನ್ ಹಾಕಿದ್ವಲ್ಲ ಅಲ್ಲಿವರೆಗೂ ನೀವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು ಲೆಂತು 16 ಇಂಚ್ ಲೆಂತ್ ಬರುತ್ತೆ ನಮಗೆ. ಕರೆಕ್ಟಾಗಿ ಇಟ್ಕೊಂಡು ಜಾರುತ್ತೆ ಬಟ್ಟೆ, ನೀವು ಪಿನ್ ಮಾಡ್ಕೊಂಬಿಡಬೇಕು. ಜಾರು ಅಂಥ ಬಟ್ಟೆಗಳಿಗೆ ನೀವು ಫಸ್ಟು ಪಿನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಜಾರಲ್ಲ. ಅದು ವೇಸ್ಟು. ಉದ್ದ ತೊಗೊಂಬಿಡ್ತೀನಿ ನಾನಿವಾಗ. ನನಗೆ 16 ಇಂಚ್ ಉದ್ದ ಇದೆ ಕರೆಕ್ಟಾಗಿ. 16 ಇಂಚ್ ಕರೆಕ್ಟಾಗಿ ತೊಗೊಂಡ್ರೆ ನಮ್ಗೆ ಹೊಲಿಯೋಷ್ಟರಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ ನಮಗೆ. ಇಷ್ಟು ಉದ್ದ ಇಟ್ಕೋಬೇಕು. ಅದನ್ನು ವೇಸ್ಟು ಕಟ್ ಮಾಡಿಬಿಡಬೇಕು. ಇವಾಗ ವೇಸ್ಟು ಎಲ್ಲನೂ ಕಟ್ ಮಾಡಿಬಿಡಬೇಕು. ಕಟ್ ಮಾಡಿಬಿಟ್ಟು ಸೈಡು ಕಟ್ ಮಾಡ್ಕೋಬೇಕು. ಸೈಡು ಕಟ್ ಮಾಡಿಬಿಟ್ಟು ನಮಗೆ ಸೈಡೆಲ್ಲ ಫುಲ್ ಕಟ್ ಮಾಡ್ಕೊಂಬಿಡಬೇಕು ನೀಟಾಗಿ. ಮತ್ತು ನಮಗೆ ವೇಸ್ಟ್ ಎಲ್ಲ ಇದ್ದರೆ ಒಂಚೂರು ಎಲ್ಲನೂ ಸೈಡಲ್ಲೆಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು. ಅದು ವೇಸ್ಟ್ ಇರುತ್ತಲ್ವ, ಅದನ್ನೆಲ್ಲ ವೇಸ್ಟ್ ಕಟ್ ಮಾಡಿಬಿಡಿ. ಅದೆಲ್ಲ ವೇಸ್ಟ್ ಕಟ್ ಮಾಡಿಬಿಟ್ಟು ಆಮೇಲೆ ನೀಟಾಗಿ ಇಟ್ಕೊಂಡು ನಿಮಗೆ ಜಾರೋ ಹಂಗಿದ್ರೆ ಪಿನ್ ಮಾಡ್ಕೊಂಬಿಡಿ ಅದು ಒಂದು. ಇವಾಗ ಬ್ಲೌಸ್ಗೆ ನಾವು ಶೋಲ್ಡ್ರು ನೋಡ್ಕೋಬೇಕು ಎಷ್ಟು ಬೇಕು ಅಂತ. ಶೋಲ್ಡ್ರಿಗೆ ಬಂದು ನೆಕ್ಕು 2.75 ಇಟ್ಕೊತಾ ಇದ್ದೀನಿ. ಭುಜ ಬಂದು 3 ಇತ್ತು, 2.75 ಇಟ್ಕೊಂಡಿದ್ದೀನಿ ನಾನು. 6 ಬರುತ್ತೆ, ಅದರಲ್ಲಿ ಕಡಿಮೆ ಮಾಡ್ಕೋಬೇಕು. ಭುಜ ಬಂದು 6 ಬರುತ್ತೆ. 6ರಲ್ಲಿ ಅದು 5.75 ಇಟ್ಕೊತಾ ಇದ್ದೀನಿ ನಾನು. ಕಂಕಳು 5.5 ಸಾಕು, ಅಷ್ಟೇ ಸಾಕು ಕಂಕಳು. ನೆಕ್ ಉದ್ದ ಇದು ಮುಂದ್ಗಡೆದು 6 ಇಲ್ಲಾಂದರೆ 6.5 ಅಷ್ಟೇ ಸಾಕು, ಜಾಸ್ತಿ ಮಾಡ್ಕೋಬಾರ್ದು. ನೆಕ್ಕು ಸ್ಕೇಲ್ ತಗೊಂಡು, ಇದು ವುಡ್ ಸ್ಕೇಲೇ ತಗೋಬೇಕು ನಾವು. ಲೈನ್ ಹಾಕೋಕ್ಕೆ ಚೆನ್ನಾಗಿ ಬರುತ್ತೆ ಅದು. ಫಸ್ಟ್ ಕಲಿಬೇಕಾದ್ರೆ ನೀವು ಈ ಥರ ಲೈನ್ ಹಾಕ್ಕೊಂಡು ನೆಕ್ಗೆ ಮತ್ತು ಕಂಕಳಿಗೆ ಈ ಕಡೆಗೆ 5.5 ಇಟ್ಟಿದ್ನಲ್ಲ ಕಂಕಳಿಗೆ, ಅದು ಕಂಕಳಿಗೆ ಈ ಥರ ಲೈನ್ ಹಾಕ್ಕೋಬೇಕು. ನೀಟಾಗಿ ಲೈನ್ ಹಾಕ್ಕೊಂಡು ನಾವು ಕ್ಲೀನಾಗಿ ಇಟ್ಕೋಬೇಕು. ನೀವು ನೀಟಾಗಿ ಇಟ್ಕೊಂಡು ಬೆಲ್ಟಿಗೆ ನಮಗೆ 13 ಇಂಚ್ ಬೇಕಾಗುತ್ತೆ. 13 ಇಂಚಿಗೆ ಆ ಪಾಯಿಂಟ್ ಕರೆಕ್ಟಾಗಿ 12 ಇಂಚಿದೆ. ನಾನು 13 ಇಂಚ್ ಇಟ್ಕೊಂಡಿದ್ದೀನಿ. ಸ್ಟಿಚ್ಚಿಗೆಲ್ಲ ಹೋದರೆ ನಮ್ಗೆ ಕರೆಕ್ಟಾಗಿ ಬರುತ್ತೆ 13 ಇಂಚು. 13 ಇಂಚ್ ಸಾಕು, ಜಾಸ್ತಿ ಬೇಡ. ಅವ್ರ ಬ್ಲೌಸ್ ಅಳತೆ ನೋಡ್ಕೋಬೇಕು. ಬ್ಲೌಸ್ಗೆ ಎಷ್ಟಿಗೆ ಶೇಪಿಗೆ ಬಂದಿರುತ್ತೆ ಅದು ನೋಡಿ. ಇದೂ ಅಷ್ಟೇ, ಇದು 5.5
ಮಿನಿಮಮ್ 6 ಇದ್ರೂ ಸಾಕು. ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಹೋದ್ರೂ ಡಾಟ್ಸ್ಗೊಂದು ಅರ್ಧ ಇಂಚ್ ಹೊಟ್ಟೋಗುತ್ತೆ. ಮಿನಿಮಮ್ ನಮಗೆ ಒಂದು 4-4.25 ಇಂಚ್ ಬರುತ್ತೆ. ಮತ್ತು ಕಂಕ್ಳಿಗೆ ನೋಡ್ಕೊಳ್ಳಿ 5.25 ಕರೆಕ್ಟಾಗಿದೆ ಆ ಶೇಪ್ದು. ನೋಡಿಕೊಂಡು ನಮಗೆ ಬಿಡ್ತು ಅಗಲ ಮಾಡ್ಕೋಬೇಕಾದ್ರೆ ನಾವು ಇದು ದಾರ ಹಾಕಿರ್ತೀವಲ್ಲ ರಿಂಗು, ಅಲ್ಲಿಂದ ಅಳತೆ ತಗೋಬೇಕು. ಅಲ್ಲಿಂದ ಅಳತೆ ತಗೊಂಡ್ರೆ ನಮಗೆ 12 ಇಂಚಿದೆ. ಅದು 12 ಇಂಚು ಲೈನಿಂಗ್ ಬ್ಲೌಸ್ ಆದ್ದರಿಂದ 12 ಇಂಚ್ ಇಟ್ಕೊಂಡಿದ್ದೀವಿ. 12 ಇಂಚು ಕರೆಕ್ಟಾಗಿ ನಮ್ಗೆ 12 ಇಂಚ್ ಬರಬೇಕದು. 12 ಇಂಚ್ ಬರುತ್ತೆ ನಮಗೆ. 11 ಇಂಚ್ ಮಿನಿಮಮ್ ಬಂದರೂ ಸಾಕು. ಸ್ಟಿಚ್ಚಿಗೆಲ್ಲ ಹೋದ್ರೂ 1-1.5 ಇಂಚು ಜಾಸ್ತಿ ಸ್ಟಿಚ್ಚಿಗೆ ಹೋಗುತ್ತೆ ನಮಗೆ. ಬೆಲ್ಟಿಗೆ 3.5ಇಂದ 4 ಇಂಚ್ ಇರ್ಬೋದು, ಪರವಾಗಿಲ್ಲ. ಈ ಕಡೆಗೂ ಲಾಸ್ಟಿಗೂ 3 ಇಂಚೆ ಇಟ್ಕೋಬೇಕು ಬೆಲ್ಟಿಗೆ. ಇಲ್ಲೂ 3 ಇಂಚು ನೀಟಾಗಿ ಶೇಪ್ ಹಾಕ್ಕೊಂಡು ಬೆಲ್ಟಿಗೆ ನೀಟಾಗಿ, ಯಾಕಂದರೆ ಜಾರುತ್ತೆ ಪಟ್ಟು ಅಲ್ವಾ ಬ್ಲೌಸ್ ಪೀಸ್ ಅದು, ಅದಕ್ಕೆ ಸೆಂಟ್ರಿಗೆ ಡಾಟ್ಗೆ ಇಟ್ಕೋಬೇಕಲ್ಲಿ. 6.25 ಇಂಚು ಫ್ರಂಟ್ ನೆಕ್ಕು, ಕಂಕಳ 5.25 ಇಟ್ಕೋಬೇಕು. 3/4 ಇಂಚು ಶೇಪ್ಗೆ ಯಾವಾಗಲೂ ಅಷ್ಟೇ, ಯಾವುದೇ ರೌಂಡ್ ನೆಕ್ ಇಟ್ಕೊಳ್ಳಿ ನಾವು 3/4 ಇಂಚು ಶೇಪ್ ಇಟ್ಕೋಬೇಕು. 3/4 ಇಂಚು ಶೇಪ್ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಬ್ಲೌಸು, ನಮಗೆ ನೀಟಾಗಿ ಬರುತ್ತೆ. ನಾವು ಯಾವ ಥರ ಬೇಕು ಫಸ್ಟ್ ಡಾಟ್ಸ್ ಇಟ್ಕೋಬೇಕು. ಫಸ್ಟು ಕಟ್ ಮಾಡೋರು ಫಸ್ಟು ಡಾಟ್ ಹಾಕ್ಕೊಳ್ಳಿ. ಅಕಸ್ಮಾತ್ ಸರಿಯಾಗಿ ಬರಲಿಲ್ಲ ಅಂದರೆ ಮತ್ತೆ ನೋಡಿಕೊಂಡು ನೀಟಾಗಿ ಹಾಕ್ಕೋಬೇಕು ನೆಕ್ಕು. ಇವಾಗ ಆ ಕಂಕಳ ಹತ್ರದಿಂದ ಹಾಕ್ಕೋಬೇಕು, ಮೇಲಿಂದ ಹಾಕ್ಬಾರ್ದು. ಕಂಕ್ಳಿಗೆ ಹಾಕೋವಾಗ ನೆಕ್ಕಿಗೆ ಮೇಲಿಂದ ಹಾಕ್ಕೋಬೇಕು, ಇದಕ್ಕೆ ಕಂಕ್ಳಿಂದ ಹಾಕ್ಕೋಬೇಕು ಆ ಕಡೆ. ಅದಕ್ಕೂ 3/4 ಇಂಚು ಮುಂದ್ಗಡೆ ಶೇಪ್ಗೆ 3/4 ಇಂಚು ಇಟ್ಕೋಬೇಕು. 3/4-1 ಇಂಚ್ ಇದ್ದರೂ ಪರವಾಗಿಲ್ಲ, ಅದೇನು ಈ ಥರ ಕಟ್ ಮಾಡ್ಕೋಬೇಕು ನೀಟಾಗಿ. ನಮಗೆ ಕದಲ್ದಿರ ಪಿನ್ ಮಾಡ್ಕೊಂಬಿಡಿ ನೀವು. ನಮಗೆ ಸ್ಟಿಚ್ಗೆ ನಮಗೆ 11 ಇಂಚ್ ಇಟ್ಕೊಂಡ್ರೆ ಸಾಕು. ಅಲ್ಲೂ 9 ಇಂಚ್ ಸೊಂಟಕ್ಕೆ ಇಟ್ಕೊಂಡ್ರು ಡಾಟ್ಸ್ಗೆಲ್ಲ ಹೋಗಿ ಸರಿ ಹೋಗುತ್ತೆ. ನಮ್ಗೆ ಸುತ್ತಳತೆ ಎಲ್ಲನೂ ಸರಿ ಹೋಗುತ್ತೆ. ನೀವು ನೀಟಾಗಿ ಹಿಂಗೆ ಲೈನ್ ಮಾಡ್ಕೊಂಡಿರಿ. ನಮ್ಗೆ ಇಷ್ಟು ಬರಬೇಕು ಅಂತಂದ್ಬಿಟ್ಟು ಒಂದು ಕಚ್ಚು ಹಾಕ್ಕೋಬೋದು. ಬೇಕಾದರೂ ಹೊಲಿಬೇಕಾದ್ರೂ ನಾವು ಒಂದು ಕಚ್ಚು ಇಟ್ಕೊಂಡಿದ್ರೆ ಹೊಲಿಯೋವಾಗ ಈಸಿ ಆಗುತ್ತೆ ನಮಗೆ. ಈ ಲೈನಿಂಗ್ ಹಾಕಿ ಹೊಲಿತೀವಲ್ಲ ಆವಾಗ. ಫಸ್ಟು ಬ್ಯಾಕ್ ಕಂಕ್ಳು ಕಟ್ ಮಾಡ್ಕೋಬೇಕು. ಬ್ಯಾಕದು ಮಾತ್ರ ಕಟ್ ಮಾಡ್ಕೋಬೇಕು ನಿಧಾನಕ್ಕೆ. ಮುಂದ್ಗಡೆ ತುದಿಯಲ್ಲೇ ಕಟ್ ಮಾಡ್ಕೊಂಬರ್ಬೇಕು. ಜಾಸ್ತಿ ಅಗಲ ತೆಗಿಬಾರ್ದು, ಕತ್ತರಿ ಕಟ್ಟಾಗಿಬಿಡುತ್ತೆ ರೂಢಿ ಇಲ್ಲದೆ ಇರೋರಿಗೆ. ಇದು ನೆಕ್ಗೆ ಶೋಲ್ಡ್ರ್ ಓಪನ್ ಮಾಡ್ಕೊಂಬಿಡಬೇಕು. ಇಲ್ಲಾಂದರೆ ಫಸ್ಟ್ ಫ್ರಂಟ್ ನೆಕ್ ಬೆಲ್ಟ್ ಕಟ್ ಮಾಡಿಕೊಂಡು ಮತ್ತೆ ಬೆಲ್ಟೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಬೆಲ್ಟು ನೀಟಾಗಿ ಕಟ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು, ಹಿಂದೆದು ಮುಂದೆದು ಕರೆಕ್ಟಾಗಿದೆಯಾ ಅಂತಂದ್ಬಿಟ್ಟು. ಆಮೇಲೆ ಶೋಲ್ಡ್ರ್ ಹತ್ರ ಓಪನ್ ಮಾಡ್ಕೋಬೇಕು. ಶೋಲ್ಡ್ರ್ ಹತ್ರ ಓಪನ್ ಮಾಡಿಕೊಂಡು ಫ್ರಂಟ್ ನೆಕ್ಕು ಕಟ್ ಮಾಡ್ಕೋಬೇಕು. ಫ್ರಂಟ್ ನೆಕ್ಕು ನೀಟಾಗಿ ಕಟ್ ಮಾಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಹೆಂಗಾಗುತ್ತೋ ಹಂಗೆ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ ನೋಡಿ ಆ ಥರ. ಆಮೇಲೆ ಓಪನ್ ಮಾಡ್ಕೊಳ್ಳಿ. ಮುಂದ್ಗಡೆದು ಓಪನ್ ಮಾಡ್ಕೋಬೇಕು. ಮುಂದ್ಗಡೆ ಓಪನ್ ಮಾಡಿಕೊಂಡು ನಮಗೆ ಡಾಟ್ಗಳಿಗೆ ನೋಡಿಕೊಂಡು ಮೆಜರ್ಮೆಂಟು ನೋಡಿಕೊಂಡು ಮತ್ತು ಮುಂದೆ ಶೇಪ್ ಕಟ್ ಮಾಡ್ಕೋಬೇಕು. ಮುಂದೆ ಶೇಪೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡಿಕೊಂಡ್ರೆ ಅದು ನಮಗೆ ಕ್ಲೀನಾಗಿ ಬರುತ್ತೆ. ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಶೇಪ್ಗಳು ಕಟ್ ಮಾಡೋವೆಲ್ಲ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ನಾವು ಶೋಲ್ಡ್ರು ಎಲ್ಲ ಈಕ್ವಲ್ ಇರಬೇಕು ನೋಡ್ಕೋಬೇಕು. ಕಚ್ಚು ಆ ಮೂಲೆಗೆ ಹಾಕ್ಕೋಬೇಕು. ಅದು 2.25 ಇಂಚಿಗೆ ಹಾಕ್ಕೋಬೇಕು. ನಮಗೆ ರೂಢಿ ಆಗೋಗಿರುತ್ತೆ. ನೀವು ಮೆಜರ್ಮೆಂಟಲ್ಲಿ ಟೇಪಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ನಾವು ಗೊತ್ತಿಲ್ಲದಿದ್ರೆ ಬ್ಲೌಸಲ್ಲಿ ನೋಡ್ಕೊತೀವಿ. ಅಲ್ಲಿಂದ 3.25ಗೆ ಮೇಲಕ್ಕೆ 2.25 ಇಂಚ್ ಆದರೆ ಸಾಕು ನಮಗೆ. ಅದು ಒಂದು ಕಚ್ ಪಾಯಿಂಟ್ ಹಾಕ್ಕೊಂಡ್ರೆ ನಮಗೆ ಡಾಟ್ಸ್ಗೆ ಸರಿ ಹೋಗುತ್ತೆ. ಡಾಟ್ಸು ನೀಟಾಗಿ ಬಂದ್ರೇ ಬ್ಲೌಸ್ ಕೂತ್ಕೊಳ್ಳೋದು. ಇಲ್ಲಾಂದರೆ
ಬ್ಲೌಸು ನೀಟಾಗಿ ಕೂತ್ಕೊಂಡು 3 ಇಂಚ್ ಆದರೆ ಸಾಕು. ಅದು 3 ಇಂಚು, ಸೈಡ್ದು 4 ಇಂಚ್ ಬರುತ್ತೆ. ಇದು ಬಂದು 2.5 ಇಂಚ್ ಬಂದರೆ ಸಾಕು ನಮಗೆ. 3.5 ಇಂಚದು ಮೇಲಕ್ಕೆ 2.5 ಇಂಚ್ ಬರುತ್ತೆ ಡಾಟು. ಅಲ್ಲಿಂದ 2.5 ಮೇಲಕ್ಕೆ ತಗೊಂಡು ಈ ಥರ ಕಟ್ ಮಾಡಿಕೊಂಡು ಇದು ಹೊಲ್ಕೋಬೇಕು. ಆ ಥರ ಡಾಟ್ ಚೆನ್ನಾಗಿ ಬರುತ್ತೆ. ಅವಾಗ ಡಾಟ್ಗಳು ಬ್ಲೌಸ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೀಟಾಗಿ ಕೂತ್ಕೊಂಡು ಸೇಮ್ ಈ ಥರ ಇವಾಗ ಈ ಕಡೆದಕ್ಕೆ ಹೆಂಗೆ ಹಾಕ್ಕೊಂಡಿದ್ದೀವಿ ಅದೇ ಥರನೇ ಆ ಮುಂದ್ಗಡೆದಕ್ಕೆ ಮಾತ್ರ ಮೆಜರ್ಮೆಂಟ್ ನೋಡ್ಕೋಬೇಕು. ಆ ಪಾಯಿಂಟ್ ಕರೆಕ್ಟಾಗಿರ್ಬೇಕು ಬ್ಲೌಸ್ಗೆ, ಇಲ್ಲಾಂದರೆ ಬ್ಲೌಸ್ ಸರಿಯಾಗಿ ಕೂತ್ಕೊಳ್ಳಲ್ಲ. ಅದಕ್ಕೆ ನೋಡಿ ಈ ಥರ ಡಾಟ್ಸ್ಗಳೆಲ್ಲ ಹೊಲ್ಕೊಂಬಿಡ್ಬೇಕು. ಅದು ಲೈನಿಂಗೂ ಅಷ್ಟೇ ಸೇಮ್ ಮೆಜರ್ಮೆಂಟಲ್ಲಿ ಇಟ್ಕೊಂಡು ನಾವು ಲೈನಿಂಗ್ ಪೀಸು ಸಾಲದೇ ಇದ್ದರೆ ಅದ್ರ ಮೇಲೇ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಇದು ಬೆಲ್ಟ್ಗೆ, ಇವಾಗ ಬೆಲ್ಟ್ಗಳಿಗೆ ಇನ್ನೂ 2 ಹಾಕ್ಕೋಬೇಕು ಬೆಲ್ಟ್ಗಳು. ಇದರಲ್ಲಿ ಒಂದೊಂದಿದೆ, ಇನ್ನೊಂದು 2 ಬೆಲ್ಟ್ಗೆ ಹಾಕ್ಕೋಬೇಕು. 2 ಬೆಲ್ಟ್ಗೆ ಹಾಕ್ಕೊಂಡು ಇದು ಬ್ಯಾಕ್ ನೆಕ್ಕು. ನಿಮಗೆ ಇವಾಗ ಬಲ್ಪ್ ನೆಕ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮಿನಿಮಮ್ಮು ನಮಗೆ 11.5 ಇಂಚು. ಅವ್ರು ಡೀಪ್ ನೋಡಿಕೊಂಡು ನಮ್ಗೆ ಅವ್ರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಡೀಪ್ ಇಟ್ಕೋಬೇಕು. ಅಷ್ಟು ಡೀಪ್ ಇಟ್ಕೊಂಡು ನಮಗೆ 11.5 ಬರುತ್ತೆ ನಮಗೆ. ಇನ್ನು ಜಾಸ್ತಿ ಬೇಡ, ತುಂಬ ಹೈಟ್ ಕಡಿಮೆ ಇರೋರಿಗೆ ಜಾಸ್ತಿ ಡೀಪ್ ಇದ್ದರೆ ಬಿದ್ದೋಗುತ್ತೆ ಬ್ಲೌಸು. ಆದ್ದರಿಂದ ಜಾಸ್ತಿ ಡೀಪ್ ಇಟ್ಕೋಬಾರ್ದು. ಅವ್ರಿಗೆ ಹೈಟ್ ಕಡಿಮೆ ಇರೋರಿಗೆ ಜಾಸ್ತಿ ಡೀಪ್ ಕಡಿಮೆ ಇರಬಾರ್ದು. ಆವಾಗ ಇನ್ನೂ ಸ್ವಲ್ಪ ಶೋಲ್ಡ್ರ್ ಕಡಿಮೆನೇ ಮಾಡ್ಕೋಬೇಕಾಗುತ್ತೆ. ಡೀಪ್ ಜಾಸ್ತಿ ಮಾಡಿಕೊಂಡಷ್ಟು ಶೋಲ್ಡ್ರ್ ಬಿದ್ದೋಗ್ತಾ ಇರುತ್ತೆ. ಅದು 2.25 ಮೇಲೆ ಸೇಮ್ ಅಷ್ಟೇ. ಮತ್ತು ನೋಡಿ ಅಲ್ಲಿಂದ ಲೈನ್ ಹಾಕ್ಕೋಬೇಕು. ಸ್ಕೇಲಲ್ಲಿ ಈ ಥರ ನಿಧಾನಕ್ಕೆ ಹಾಕ್ಕೋಬೇಕು. ಇವಾಗ ಅಲ್ಲಿಂದ ಮೇಲೆ ಡಿಸೈನ್ಗೆ ಬಲ್ಪ್ಗೆ ನಮಗೆ 3.5 ಇಲ್ಲ 4 ಬಂದರೂ ಪರವಾಗಿಲ್ಲ ಶೇಪ್ ತಗೊಂಡು ಈ ಥರ ನೀಟಾಗಿ ಶೇಪ್ ಹಾಕ್ಕೋಬೇಕು. ನೋಡ್ಕೊಳ್ಳಿ, ಪೇಪರ್ ಕಟ್ ಮಾಡ್ಕೊಳ್ಳೋದಿದ್ರೆ ಪೇಪರ್ ಕಟ್ ಮಾಡ್ಕೊಳ್ಳಿ. ಪೇಪರಲ್ಲೂ ಕಟ್ ಮಾಡಿಕೊಂಡು ನಾವು ಇಟ್ಕೊಂಡು ಕಟ್ ಮಾಡ್ಕೋಬೋದು. ನೋಡಿ ಈ ಥರ ನೀಟಾಗಿ ರೌಂಡಾಗಿ ಬರಬೇಕು. ಒಂದು ಸ್ವಲ್ಪ ಮುಂದಕ್ಕೆ ಬರಬೇಕು. ಅಲ್ಲಿಂದ 2.25 ಆಚೆ ಬಂದರೆ ಆವಾಗ ಬ್ರಾಡ್ ಬರುತ್ತೆ ನೆಕ್. ಸ್ವಲ್ಪ ಅಗಲ ಇದ್ದರೆ ಬಲ್ಪ್ಗೆ ಹೊಲಿಯೋಷ್ಟರಲ್ಲಿ ಇನ್ನೂ ಅಗಲ ಆಗೋಗುತ್ತೆ. ಅಷ್ಟು ಸಾಕು, ಜಾಸ್ತಿ ಬೇಡ. ಇನ್ನು ಮತ್ತು ಕೆಲವ್ರಿಗೆ ಜಾಸ್ತಿ ಅಗಲ ಇದ್ದರೆ ತುಂಬ ಸಣ್ಣ ಇರೋರಿಗೆ ಸರಿಯಾಗಿ ಕೂತ್ಕೊಳ್ಳಲ್ಲ. ಜಾಸ್ತಿ ಬ್ರಾಡ್ ಇಡಬಾರ್ದು. ಸ್ವಲ್ಪ ದಪ್ಪ ಇರೋರಿಗಾದರೆ ಸ್ವಲ್ಪ ಬ್ರಾಡ್ ಇದ್ದರೂ ಒಂಚೂರು ನೀಟಾಗಿ ಕೂತ್ಕೊಳ್ಳುತ್ತೆ. ಸಣ್ಣ ಇರೋರಿಗೆ ಅಷ್ಟು ಕೂತ್ಕೊಳ್ಳಲ್ಲ ಬ್ಲೌಸು. ಅದಕ್ಕೆ ಆವಾಗ ಶೋಲ್ಡ್ರ್ ಕಡಿಮೆ ಮಾಡ್ಕೋಬೇಕು. ಇನ್ನು ನೋಡಿ ಆ ಥರ ಬಲ್ಪ್ ಡಿಸೈನ್ ಬರೋ ಥರ ಕಟ್ ಮಾಡ್ಕೋಬೇಕು. ಇದಕ್ಕೆ ನೋಡಿ ನೀಟಾಗಿ ಹಂಗೆ ತಿರ್ಸ್ಕೋಬೇಕು. ಆ ಸ್ವಲ್ಪ ಪಾಯಿಂಟಷ್ಟು ಆಚೆ ಹೋಗಿದೆಯಲ್ಲ ಅದನ್ನು ರೌಂಡ್ ಮಾಡ್ಕೋಬೇಕು. ರೌಂಡ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ನೀವು ಕಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೋಬೇಕು ಯಾವಾಗಲೂ ನೆಕ್ಗೆ. ಆ ಥರ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ನೆಕ್ಕು ನೀಟಾಗಿ ಬರುತ್ತೆ. ಇನ್ನೂ ಅಗಲಾಗೋಗುತ್ತೆ. ತುಂಬಾ ಅಗಲ ಮಾಡ್ಕೋಬಾರ್ದು, ಸ್ವಲ್ಪ ನೋಡಬೇಕು. ನೋಡಿ ಆ ಥರ ಬರಬೇಕು. ಆವಾಗ ಟ್ಯಾಗ್ ಕಟ್ಟಬೇಕಾದ್ರೂ ನೀವಲ್ಲಿ ಅದು ಒಂದು ಸ್ವಲ್ಪ ಶೇಪ್ ಮುಂದಕ್ಕೆ ಬಂದಿದೆಯಲ್ಲ ಅಲ್ಲಿ ಟ್ಯಾಗ್ ಕೊಡ್ಬೋದು. ಈಗ ರೆಡಿ ಟ್ಯಾಗ್ ಬಂದಿದೆ, ಅದಾದರೂ ಕೊಡ್ಬೋದು. ಇಲ್ಲ ಬಟ್ಟೆಯಲ್ಲಿ ನಾವು ಹೊಲಿದು ಅದನ್ನಾದರೂ ಕೊಡ್ಬೋದು. ನೋಡಿ ಆ ಥರ ಶೇಪ್ ಬರುತ್ತೆ ನಿಮಗೆ ಹಿಂದ್ಗಡೆ. ಇನ್ನೂ ಬ್ರ್ಯಾಡ್ ಬೇಕಾದರೂ ಇಟ್ಕೋಬೋದು. ಅಗಲ ಜಾಸ್ತಿ ಬಂದಷ್ಟು ದಪ್ಪ ಇರಬೇಕು. ಇಲ್ಲಾಂದರೆ ಸಣ್ಣ ಇರೋರಿಗೆ ಚೆನ್ನಾಗಿರಲ್ಲ. ಅದು ಜಾಸ್ತಿ ಅಗಲ ಇದ್ದರೆ ಶೋಲ್ಡ್ರ್ ಅವಾಗ ಕಡಿಮೆ ಮಾಡ್ಕೋಬೇಕಾಗುತ್ತೆ ನಾವು. ಇಲ್ಲ ಅಂದರೆ ಅಗಲ ಜಾಸ್ತಿ ಇದ್ದರೆ ಟ್ಯಾಗ್ ಕಟ್ಕೋಬೇಕು. ಇಲ್ಲಾಂದರೆ ಟ್ಯಾಗ್ ಇಲ್ಲ ಅಂದರೆ ಬಿದ್ದೋಗ್ತಾ ಇರುತ್ತೆ ಶೋಲ್ಡ್ರು. ನೋಡಿ ಈ ಥರ ಡಬಲ್ ಸ್ಟಿಚ್ ಮಾಡ್ಕೋಬೇಕು. 2 ಸ್ಟಿಚ್ಚು ಕ್ಯಾನ್ವಾಸ್ ಹಾಕ್ಕೋಬೇಕು. ಕ್ಯಾನ್ವಾಸ್ ಹಾಕ್ಕೊಂಡು ಲೈನಿಂಗ್ ಕ್ಲಾತು ಹಂಗೆ ಹಾಕ್ಕೊಂಬಿಡ್ಬೇಕು. ರಿವರ್ಸ್ ಮಾಡ್ಕೊಂಬಿಡ್ಬೇಕು. ನೆಕ್ ಪೀಸು ಎಲ್ಲ ಕೊಡೋಕ್ಕೆ ಹೋಗಬಾರ್ದು. ಇಲ್ಲಾಂದರೆ ಪೈಪಿಂಗ್ ಕೊಟ್ಕೋಬೋದು. ಎರಡನ್ನೂ ಲೈನಿಂಗ್ ಹೊಲಿದ್ಬಿಟ್ಟು ಪೈಪಿಂಗು ಬೇರೆ ಕಲರ್ ಪೀಸಲ್ಲಿ ಪೈಪಿಂಗ್ ಕೊಡ್ಬೋದು, ಚೆನ್ನಾಗಿರುತ್ತೆ ಆವಾಗ. ಇವಾಗ ಸ್ಲೀವ್ಸ್ಗೆ ನಮಗೆ 10 ಇಂಚ್ ಬೇಕು. ನಮಗೆ 10 ಇಂಚ್ ಮಿನಿಮಮ್ ಇದ್ರೇ ಅದು ಬರೋದು. 10 ಇಂಚ್ ಇರಬೇಕು. ಆವಾಗ ನಮಗೆ ಕ್ಲೀನಾಗಿ ಕಂಕ್ಳ ಹತ್ರ ಬಟ್ಟೆ ಸಾಲದೇ ಆಗಲ್ಲ, ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ನಮಗೆ ಸಾಕಾಗದೇ ಇರುತ್ತೆ. ನೋಡಿಕೊಂಡು ನಮಗೆ
ನೋಡಿ ಸ್ಲೀವ್ಸು, ಅವ್ರ ಸ್ಲೀವ್ಸ್ ನೋಡ್ಕೋಬೇಕು. ಅವ್ರ ಸ್ಲೀವ್ಸು ಎಷ್ಟು ಉದ್ದ ಇದೆ, ಎಷ್ಟು ವಿಡ್ತಿದೆ ಅಂತ ನೋಡ್ಕೋಬೇಕು. ಅವ್ರದ್ದು ಅಗಲ ನೋಡಿಕೊಂಡು ಮಿನಿಮಮ್ 10 ಇಂಚ್ ನಾನು ಇಟ್ಕೊಂಡಿದ್ದೀನಿ. ಇಲ್ಲ ಅಂದರೂ 9.75 ಇದ್ರೂ ನಡೆಯುತ್ತೆ. 10 ಇಂಚ್ ಮಿನಿಮಮ್ಮು. ಬಟ್ಟೆ ಕ್ಲೀನಾಗಿ ಬರುತ್ತೆ. ನಮಗೆ ಏನು ಸಾಲದೆ ಬರಲ್ಲ. ಕಂಕ್ಳ ಹತ್ರ ಎಲ್ಲನೂ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಬಟ್ಟೆ. ಲೆಂತು ನೋಡಿಕೊಂಡು ಅದು 11 ಇಂಚು ಲೈನಿಂಗ್ ಇದೆಯಲ್ಲ, ಅದರಿಂದ ನಮಗೆ ಕರೆಕ್ಟಾಗಿ ಅಷ್ಟು ಕರೆಕ್ಟಾಗಿ ಹಾಕ್ಕೊಂಬಿಡಬೇಕು. ಎಷ್ಟು ಲೆಂತ್ ಬರುತ್ತೆ. ಇನ್ನೂ ಲೆಂತ್ ಬಂದರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ ಬ್ಲೌಸು. ತುಂಬ ಫೋಲ್ಡ್ ಆಗಬಾರ್ದು. ಕೈ ಹತ್ರ ಮೊಣ್ಕೈ ಹತ್ರ ಫೋಲ್ಡ್ ಆದರೆ ಚೆನ್ನಾಗಿರಲ್ಲ. ಮೊಣ್ಕೈ ಹತ್ರ ಮಾತ್ರ ತಗೋಬೇಕು. ಅವ್ರಿಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತ್ ತಗೋಬೇಕು ನಾವು. ಇವಾಗ ಬಿಡ್ತು ನೋಡ್ಕೊತಾ ಇದ್ದೀನಿ. ಇವಾಗ ನೋಡಿಕೊಂಡು ಇವಾಗ ನೋಡಿ ಈ ಥರ ನಿಮಗೆ ಶೇಪ್ಗೆ ಬೇಕಾದರೆ ನೋಡಿಕೊಂಡು ನಾವು ಎಷ್ಟು ಉದ್ದ ಬೇಕಾಗುತ್ತೆ ಅಂತಂದ್ಬಿಟ್ಟು ಬಟ್ಟೆನ ನಾವು ಯಾವ ಥರ ಈ ಓಪನ್ ಇರುತ್ತಲ್ವ ಆ ಕಡೆಯೇ ನಾವು ಇದು ಮೆಜರ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಅಲ್ಲಿಂದ 3.5 ಇಂಚೆ, ಯಾವಾಗಲೂ ಅಷ್ಟೇ 3.5 ಇಂಚು ಸಾಕು. ಈ ಮಾಮೂಲಿ ಸ್ಲೀವ್ಸ್ಗೆಲ್ಲನೂ 3.5 ಇಂಚು. ಬಫ್ ಸ್ಲೀವ್ಸ್ಗೆ ಬೇರೆ ಶೇಪ್ ಬರುತ್ತೆ, ಅದು ತೋರಿಸ್ತೀನಿ ನಿಮಗೆ. ಬಫ್ ಮಾಡ್ಕೋಬೇಕಾದ್ರೆ ಅದು ತುಂಬ ಶೇಪ್ ತೆಗಿಬೇಕಾಗುತ್ತೆ. ಇವಾಗ ನಿಮಗೆ ಲೈನು ಅದು ಶೇಪ್ ತೆಗಿಯೋಕ್ಕೆ ಬರಲಿಲ್ಲ ಅಂದರೆ ಈ ಲಾಸ್ಟ್ ಕಾರ್ನರಿಂದ ಅಲ್ಲಿಗೆ 4 ಇಂಚ್ ತೊಗೊಂಬಿಡಿ. ಆವಾಗ ನೋಡಿ ಪೀಸ್ ಸಾಲದೇ ಇದ್ದರೆ ಈ ಥರ ಪೀಸ್ ಕಟ್ಕೋಬೇಕು. ಈ ಥರ ಪೀಸ್ ಕಟ್ಕೊಂಡು ನಾವು ನೋಡಿ ಈ ಥರ ಫಸ್ಟ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಶೇಪ್ ತಗೊಳ್ಳಿ ಅಲ್ಲಿಗೆ. ಆಮೇಲೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ನೀವು ಹೊಲಿಯೋವಾಗ ಜಾಯಿಂಟ್ ಮಾಡಿಬಿಟ್ಟು ಶೇಪ್ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡಿ ಇದು ಈ ಥರ ಬರುತ್ತೆ. ಅಷ್ಟು ಒಂದು ಶೇಪ್ ಆಯಿತು. ಮತ್ತು ಇದು ಮುಂದೆ ಶೇಪು, ಆವಾಗಲೇ ಶೇಪು ಹಿಂದಿದು ಇವಾಗ ಮುಂದೆಗೆ ಹಾಕ್ತಾಯಿದ್ದೀನಿ ನೋಡಿ. ಅದೆರಡೂ ಒಂದೇ ಈಕ್ವಲ್ ಬರಬೇಕು ನಮಗೆ. ಇದು ನೋಡಿಕೊಂಡು ವೇಸ್ಟ್ ಇದು ಸ್ಲೀವ್ಸ್ಗೆ ನಮಗೇನು ಅಷ್ಟು ಬೇಕಾಗಿರಲ್ಲ. ಅದು ನೋಡಿಕೊಂಡು ಎರಡನ್ನೂ ಕಟ್ ಮಾಡ್ಕೋಬೇಕು. ಇವಾಗ ವೇಸ್ಟ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಲೈನಿಂಗ್ ಬ್ಲೌಸ್ಗೆ ನಾವು ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಯಾಕಂದರೆ ಲೈನಿಂಗು ಸಪ್ರೇಟ್ ಹಾಕ್ಕೊತೀವಲ್ವ. ಇವಾಗ ಮೇಲಿಂದ ಇವಾಗ ಕಟ್ ಮಾಡ್ಕೊಂಡಿರ್ತೀವಿ. ಲೈನಿಂಗ್ ಬ್ಲೌಸ್ ಕಟ್ ಮಾಡದೇ ಇದ್ದರೂ ಪರವಾಗಿಲ್ಲ, ಹಂಗೆ ಹಾಕ್ಕೋಬೋದು. ಇವಾಗ ಬ್ಯಾಕ್ ಸೈಡ್ ಮಾತ್ರ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಬ್ಯಾಕ್ ಸೈಡ್ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತು ಫ್ರಂಟ್ದು ಹಿಂಗೆ ಸೈಡ್ ಓಪನ್ ಮಾಡ್ಕೋಬೇಕು. ಯಾವಾಗಲೂ ಸೈಡ್ ಹತ್ರನೇ ಅಲ್ಲೇ 3.5 ಶೇಪ್ ಹಾಕ್ಕೋಬೇಕಾಗಿರೋದು, ಆ ಕಡೆಗೆ ಹಾಕ್ಕೋಬಾರ್ದು, ಓಪನ್ ಆಗಿಬಿಡುತ್ತೆ. ಇವಾಗ ಎರಡೂ ಇಟ್ಕೊಂಡು ಸ್ಲೀವ್ಸು ನೋಡಿ ಶೇಪ್ ತಗೋಬೇಕು. ಆ ವೇಸ್ಟು ಎಲ್ಲ ಇದೆಯಲ್ಲ ಅದನ್ನ ತೆಗೆದುಬಿಡಿ, ಅದನ್ನೆಲ್ಲ ತೊಗೊಂಡ್ಬಿಡ್ಬೇಕು. ಅದು ಇದ್ದರೆ ನಮ್ಗೆ ಹೊಲಿಯೋವಾಗ ಸ್ವಲ್ಪ ರಿಂಕಲ್ಸ್ ಎಲ್ಲ ಬರುತ್ತೆ. ಕ್ಲೀನಾಗಿ ನೋಡಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ನೀವು ಫಸ್ಟು ಕಲಿಯೋರಂತೂ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದೇ ಮೆಜರ್ಮೆಂಟ್ಗೆ ನೀವು ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕು. ಪೇಪರ್ ಕಟ್ಟಿಂಗ್ ಮಾಡಿ ನಿಮ್ಗೆ ನೀಟಾಗಿ ಒಂದು 4-5 ಸಲ ಪೇಪರ್ ಕಟ್ಟಿಂಗ್ ಆದಮೇಲೆ ಬ್ಲೌಸ್ ಕಟ್ ಮಾಡೋಕ್ಕೆ ಹೋಗಬೇಕು. ನೋಡಿ ಈ ಥರ ನೋಡಿ, ನೀವು ಯಾವ ಮೆಜರ್ಮೆಂಟ್ ಮಾಡ್ತೀರೋ ಆ ಮೆಜರ್ಮೆಂಟು ನಿಮ್ಮ ಬ್ಲೌಸ್ ಫಸ್ಟ್ ಹೊಲ್ಕೊಳ್ಳಿ, ಆಮೇಲೆ ನೀವು ಬೇರೆಯವ್ರಿಗೆಲ್ಲ ಹೊಲ್ಕೊಡ್ಬೋದು. ನೋಡಿ ಈ ಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಯಾವುದೇ ರಿಂಕಲ್ಸ್ ಬರಲ್ಲ, ಏನೂ ಬರಲ್ಲ. ನೋಡಿ ಲೀಫ್ ಶೇಪ್ ಬರಬೇಕು. ಆ ಲೀಫ್ ಶೇಪ್ ಬಂದ್ರೇ ಸ್ಲೀವ್ಸ್ ಚೆನ್ನಾಗಿ ಕೂತ್ಕೊಳ್ಳೋದು. ಆ ಥರ ಒಂಚೂರು ರಿಂಕಲ್ಸ್ ಬರಲ್ಲ, ಏನೂ ಇಲ್ಲ, ನೀಟಾಗಿ ಬರುತ್ತೆ. ಈ ಥರ ನೀವು ಬ್ಲೌಸ್ನ ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನೀವು ಬ್ಲೌಸ್ಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ಅದು ಸೈಡಲ್ಲಿ ಏನಾದರೂ ಆ ಥರ ವೇಸ್ಟ್ ಇದ್ದರೆ ಎಲ್ಲ ಕಟ್ ಮಾಡ್ಕೊಂಬಿಡಬೇಕು. ನೋಡಿ ಜಾಸ್ತಿ ಕಟ್ ಮಾಡಬಾರ್ದು, ಸ್ಟಿಚ್ಚಲ್ಲಿ ಹೋಗುತ್ತೆ. ಸ್ವಲ್ಪ ಮಾತ್ರ ಕಟ್ ಮಾಡ್ಕೋಬೇಕಷ್ಟೆ. ಈ ಥರ ಕಟ್ ಮಾಡಿಕೊಂಡು ನೀವು ಪೀಸ್ ಕಟ್ಟೋವಾಗ ಅಕಸ್ಮಾತ್ ಸೈಡ್ಗೆ ಏನಾದರೂ ಸ್ಲೀವ್ಸ್ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಅದನ್ನು ನೀವು ಪೀಸ್ ಜಾಯಿಂಟ್ ಮಾಡೋ ಡಬಲ್ ಸ್ಟಿಚ್ ಹಾಕ್ಕೋಬೇಕು ಯಾವಾಗ್ಲೂ. ಯಾವುದೇ ಬ್ಲೌಸ್ ಬಟ್ಟೆ ಹೊಲಿಲಿ ನಾವು ಯಾವುದಾದ್ರೂ ಹೊಲಿಲಿ, ಅದು ಸ್ಲೀವ್ಸ್ಗೆ ನಮಗೆ ನೋಡಿ ಎಡಗಡೆ ಒಂದು ಬಲಗಡೆ ಒಂದು 2 ಸ್ಲೀವ್ಸ್ ಆಯಿತು. ನಮಗೆ ಈ ಥರ ಬ್ಲೌಸ್ ಕಟ್ ಮಾಡಿಕೊಂಡು ನಮಗೆ ಯಾವ ಥರ ಬೇಕಾದರೆ ಹಿಂದ್ಗಡೆ ಬ್ಯಾಕ್ಗೆ
ಫ್ರಂಟ್ಗೆ ನೋಡಿ ರಿಂಕಲ್ಸ್ ಏನು ಬರೋಲ್ಲ ನೋಡಿ. ನಾವು ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಒಂದು ಸಲ ಹೊಲ್ದು ನೋಡಿ ನೀವು. ಹೊಲ್ದುಬಿಟ್ಟು ನೀಟಾಗಿ ಬರುತ್ತೆ ನಿಮಗೆ ಯಾವುದಾದ್ರೂ ಮೆಜರ್ಮೆಂಟ್ ಏನಾದರೂ ಕಡಿಮೆ ಇದ್ದರೆ ನನಗೆ NJ ಲಲಿತಾ ಅಂತಂದ್ಬಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನೆಲ್ಗೆ ಯಾರಾದರೂ ಗೊತ್ತಿಲ್ಲದೇ ಇರೋರು ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಮನೇಲಿರ್ತಾರಲ್ವ ಪಾಪ ಹೆಣ್ಮಕ್ಳು, ಏನು ಹೊಲಿಯೋಕ್ಕಿಲ್ದಿರ ಏನಿಲ್ಲ, ಕೆಲವ್ರಿಗೆ ಸ್ಟಿಚಿಂಗ್ ಬರುತ್ತೆ, ಕಟಿಂಗ್ ಬರೋಲ್ಲ ಅಂಥವರು ನನಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ನಾನು ಈಸಿಯಾಗಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನು ಬೇಕಾಗುತ್ತೋ ಅದು ನಾನು ಹೇಳ್ತೀನಿ. ಲಿಂಕ್ ಒತ್ತಿ ಸಬ್ಸ್ಕ್ರೈಬ್ ಆಗಿ NJ ಲಲಿತಾ ಅಂತಂದ್ಬಿಟ್ಟು ಒಂದು ಲೈಕ್ ಮಾಡಿ. ನಿಮಗೆ ಯಾವ ಥರ ಬ್ಲೌಸ್ ಬೇಕಾದರೂ ನಾನು ಕಟಿಂಗ್ ಹೇಳ್ಕೊಡ್ತೀನಿ ಈಸಿಯಾಗಿ. ಒಂದು ಕ್ಲಾಸ್ ಮಾಡ್ತೀನಿ. ಈ ಅನಾಥ ಮಕ್ಕಳು ಯಾರಾದರೂ ಇರ್ತಾರಲ್ವ ಅಂಥವರೆಲ್ಲ ಕಲಿಬೇಕಾದರೆ ನಾನು, ಇಲ್ಲ ಯಾರಾದರೂ ಗಾರ್ಮೆಂಟ್ಸ್ಗೆ ಹೋಗೋರು ಅಂಥವರೆಲ್ಲ ಇದ್ದರೆ ಆನ್ಲೈನ್ ಕ್ಲಾಸಲ್ಲಿ ಮಾಡ್ತೀನಿ. ನೀವು ಇಷ್ಟು ಜನ ಏನಾದರೂ ಕಲ್ತ್ಕೊತೀವಿ ಅಂತಂದರೆ ನಾನು ಒಂದಿನ ಆನ್ಲೈನ್ ಫುಲ್ ಕ್ಲಾಸ್ ನಾನು ಮಾಡ್ತೀನಿ. ವೀಕ್ಲಿ 1 ಟೈಮ್ ನಾನು ಮಾಡ್ತೀನಿ. ನೀವು ನನಗೆ ಫೋನ್ ಮಾಡಿ. ನೋಡಿ ಲೈನಿಂಗ್ ಹಾಕ್ಕೋಬೇಕು. ಈ ಥರ ಲೈನಿಂಗ್ ಹಾಕ್ಕೊಂಡು ಯಾವ ಥರ ಬಟ್ಟೆ ಸಾಲದಿದ್ರೆ ನೋಡಿ ಈ ಥರ ನಾನು ಕಲರ್ ಅದು ಬೇರೆ ಇದೆ, ನೀವು ಸೇಮ್ ಕಲರ್ ಹಾಕ್ಕೋಬೇಕು. ನಾನು ಸುಮ್ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ನೀವು ಈ ಥರ ಬಟ್ಟೆ ಎಲ್ಲಾಗುತ್ತೋ ಅಲ್ಲೆಲ್ಲ ನೀವು ಹಾಕ್ಕೊಂಡು ಸ್ಟಿಚ್ಗೆ ರಿವರ್ಸ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಎಲ್ಲನೂ, ನೆಕ್ಗೂ ಅಷ್ಟೇ. ನೆಕ್ಗೆ ಕ್ಯಾನ್ವಾಸ್ ಇಟ್ಕೊಂಡ್ಬಿಡಬೇಕು, ಅದು ರಿವರ್ಸ್ ಮಾಡ್ಕೋಬೇಕು. ಮುಂದ್ಗಡೆ ಬೇಕಾದರೆ ಪೈಪಿಂಗ್ ಇಟ್ಕೋಬೋದು, ಇಲ್ಲಾಂದರೆ ರೀಮಿಂಗ್ ಆದರೂ ಇಟ್ಕೋಬೋದು. ಇಲ್ಲ ಕ್ಯಾನ್ವಾಸ್ ಹಾಕ್ತೀವಿ ಅಂದರೆ ಮುಂದ್ಗಡೆಗೆ ಸಹ ಕ್ಯಾನ್ವಾಸ್ ಹಾಕ್ಕೋಬೋದು ಸಣ್ಣದಾಗಿ, ಚೆನ್ನಾಗಿ ಬರುತ್ತೆ. ಅದು ನೋಡಿ ಬಲ್ಬ್ ಡಿಸೈನು. ಆಮೇಲೆ ಈ ಕಡೆ ಆ ಕಡೆ ಟ್ಯಾಗ್ ಬಟ್ಟೆ ಇಲ್ಲ ಹೊಲಿಯೋದು ಒಂದು ಸಲ ತೋರಿಸ್ತೀನಿ ನಾನು. ನೀವು ಬಟ್ಟೆಯಲ್ಲಿ ಬೇಕಾದರೆ ಬಟ್ಟೆಯಲ್ಲಿ ಹೊಲಿರಿ, ಇಲ್ಲ ರೆಡಿ ಟ್ಯಾಗ್ ಸಿಗುತ್ತಲ್ವ ಅದನ್ನು ಜಾಯಿಂಟ್ ಮಾಡ್ಕೋಬೋದು. ಈ ಥರ ನೀವು ಬ್ಲೌಸ್ಗೆ ನಿಮಗೆಲ್ಲ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಬಟ್ಟೆ ಹಾಕ್ಕೋಬೇಕು. ಬಟ್ಟೆ ಸಾಲದೇ ಇರೋವಾಗ ಲೈನಿಂಗ್ ಬ್ಲೌಸ್ಗೆ ಈ ಥರ ನಾವು ಹಾಕ್ಕೊಂಡು ಎಲ್ಲಾಗುತ್ತೋ ಅಲ್ಲಿ ಹೊಲ್ಕೊಂಡು ನಾವು ಹೊಲ್ದಾದರೂ ಕಟ್ ಮಾಡ್ಕೋಬೋದು. ಈ ಥರ ಒಂದೊಂದು ಪೀಸೇ ನಾವು ಫ್ರಂಟ್ದು 2, ಬ್ಯಾಕ್ದು 1, ಸ್ಲೀವ್ಸ್ 2 ಹಿಂಗೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ರಿಂಕಲ್ಸ್ ಇಲ್ದಿರ ನಮ್ಗೆ ನೀಟಾಗಿ ಬ್ಲೌಸ್ ಬರುತ್ತೆ. ಈಸಿನೂ ಆಗುತ್ತೆ ನಿಮಗೆ ಹೊಲಿಯೋದು. ಯಾವ ಥರ ಬಟ್ಟೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ಥರ ನೋಡಿ ನಿಮಗೆ ನಾನು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಆಗಿ, ನೀವು ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಈ ಥರ ನೀವು ರಿವರ್ಸ್ ಮಾಡಿಕೊಂಡ್ರೆ ಎಲ್ಲ ಹೊಲ್ಕೊಂಡು, ನಮ್ಮ ಫ್ರಂಟಿಗೆ ಮಾತ್ರ ರಿವರ್ಸ್ ಏನಿಲ್ಲ, ಹಂಗೆ ಮಾಮೂಲಿಯಾಗೆ ಹೊಲ್ಕೊಳ್ಳೋದು. ಇದಕ್ಕೆ ಮಾತ್ರ ಬ್ಯಾಕಿಗೆ ಮಾತ್ರ ಸ್ಲೀವ್ಸ್ಗೆ ರಿವರ್ಸ್ ಮಾಡ್ಕೋಬೇಕಷ್ಟೆ. ಕ್ಯಾನ್ವಾಸ್ ಹಾಕ್ಕೋಬೇಕು ನೆಕ್ಕಿಗೆ, ಬ್ಯಾಕ್ ನೆಕ್ಕಿಗೆ. ನೀವು ಈ ಥರ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ ಈ ಥರ ಬಟ್ಟೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ನಮ್ಗೆ ಅಲ್ಲೇ. ನೋಡಿ ನೆಕ್ ಹೊಲಿಯೋವಾಗ ಅಗಲ ಮಾಡ್ಕೋಬಾರ್ದು, ನೀಟಾಗಿ ಹಂಗೆ ಎಷ್ಟಿದೆಯೋ ಅಷ್ಟೇ ಇಟ್ಕೋಬೇಕು ನೆಕ್ಕು. ಆವಾಗ ಚೆನ್ನಾಗಿ ಬರುತ್ತೆ. ತುಂಬ ಬ್ರಾಡ್ ಭುಜಗಳು ಎಲ್ಲ ಶೋಲ್ಡ್ರ್ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಸಣ್ಣ ಇರೋರಿಗೆ ಶೋಲ್ಡ್ರ್ ಕಡಿಮೆ ಮಾಡ್ಕೋಬೇಕು. ಆವಾಗ ಶೋಲ್ಡ್ರು ಬಿದ್ದೋಗಲ್ಲ, ನೀಟಾಗಿ ಬರುತ್ತೆ. ನೋಡಿ ಡಬಲ್ ಸ್ಟಿಚ್ ಮಾಡ್ಕೋಬೇಕು. ಈ ಥರ ನಾನು ಬರಿತಾ ಇದ್ನಲ್ವ ಇದೇ ಥರನೇ ನೀವು ಡಬಲ್ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಬರುತ್ತೆ ಬ್ಲೌಸ್. ಒಂದು ಸಲ ಹೊಲ್ದು ನೋಡಿರಿ. ನಿಮಗೆ ಪೇಪರ್ ಕಟ್ಟಿಂಗ್ ಒಂದು ಸಲ ಮಾಡಿ, ಆಮೇಲೆ ನಿಮಗೆ ನೀಟಾಗಿ ಬರುತ್ತೆ. ನಿಮಗೆ ನಾನು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಥರನೇ ನೋಡಿ, ನೀವು ಈ ಥರ ನೀಟಾಗಿ ನೋಡಿ ನಾನು ಶೇಪ್ ಹಾಕ್ತಾಯಿದ್ದೀನಲ್ವ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಬರಲಿಲ್ಲ ಅಂದರೆ ಒಂದು ಪೆನ್ಸಿಲಲ್ಲಿ ಬರ್ಕೊಂಬಿಟ್ಟು ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಈಸಿ ಆಗುತ್ತೆ. ಆ ಥರ ಆ ಪೆನ್ಸಿಲಲ್ಲಿ ಲೈನ್ ಹಾಕ್ಕೊಂಡಿದ್ರೆ ಹೊಲಿಯೋವಾಗ ನಿಧಾನಕ್ಕೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ಇಷ್ಟೊತ್ತು ನೀವು ಥ್ಯಾಂಕ್ಸ್. ನಿಮಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ